ಈಗ ನೀವು ಆ ವಿಡಿಯೋದಲ್ಲಿ ಹೇಳಿಲ್ಲ ಅಂತ ಹೇಳಿದ್ರಿ, ನೀವು ಏನು ಹೇಳಿದ್ರಿ ಸರ್? ಮುಂದಿನದಲ್ಲಿ ಮುಸ್ಲಿಮ್ಸ್ ಆಗಿ ಹುಟ್ಟಬೇಕು ಅನ್ನೋದು ಹೇಳಿದ್ದೆ, ಅದು ಬಿಟ್ಟರೆ ಏನು ಹೇಳಿಲ್ಲ. ಆಯಾ ಹಬ್ಬಗಳು ಧರ್ಮಗಳ ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ಹೋದಾಗ ಅವರ ಒಂದು ಪ್ರೀತಿ ವಿಶ್ವಾಸವನ್ನು ನೋಡಿ ಹೇಳಿದ್ದೀನಿ ಹೊರತು ಬೇರೆ ವಿಚಾರ ಏನಿಲ್ಲ. ಅದಕ್ಕೆ ಅರ್ಥ ಕೊಡೋದು ಬೇಕಾಗಿಲ್ಲ. ಅದು ನಾನು ವೈಯಕ್ತಿಕವಾಗಿ ಹೇಳಿದ್ದೀನಿ ಅಷ್ಟೇ, ಬೇರೆ ಅದಕ್ಕೆ ಅರ್ಥ ಕೊಡೋದು ಬೇಡ. ನಾನು ಕ್ರಿಶ್ಚಿಯನ್ಸ್ ಈಗ ಹಿಂದೂ ಮಹಾಸಭಾ ಗಣಪತಿ ಬಿಡಿದ್ವಿ, ನಮ್ಮ ನೇತೃತ್ವದಲ್ಲಿ ಪ್ರತಿ ವರ್ಷ ಈಗ 20 ವರ್ಷದಿಂದ ನಡ್ಕೊಂತ ಬರ್ತಾ ಇದೆ. ಅದಕ್ಕೆ ನಾವೇ ಮುಂದೆ ನಿಂತ್ಕೊಂಡು ಮಾಡ್ತೀವಿ, ಒಂದು ಸಣ್ಣ ಗಲಾಟೆ ಆಗಲ್ಲ. ಹಿಂದೂ ಮಹಾಸಭಾ ಗಣಪತಿ ಎಷ್ಟು ಶಾಂತಿಯಾಗಿ ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ, ನಮಗೆ ಗೊತ್ತಿಲ್ವಾ? ಮುಸಲ್ಮಾನ್ ಧರ್ಮಗುರುಗಳು ಮುಸ್ಲಿಮರಲ್ಲಿ ಮುಂದಿನ ಜನ್ಮ ಅನ್ನೋದಿಲ್ಲ, ಆದರೆ ಇವರು ಮುಸಲ್ಮಾನ ಕಮ್ಯುನಿಟಿಗೆ ಚಾಕ್ಲೇಟು ಲಾಲಿಪಾಪ್ ಕೊಡುವಂಥ ಕೆಲಸ ಸಂಘಟನೆಗಳು ಮಾಡ್ತಿದ್ದಾರೆ ಅಂತ ಆರೋಪ. ಅವೆಲ್ಲ ಸುಳ್ಳು. ನಾವೇ ಲಾಲಿಪಾಪ್ ಕೊಡೋಲ್ಲ. ನನಗೆ ಹಿಂದೂಗಳು, ಮುಸ್ಲಿಮ್ಸ್ಗಳು, ಕ್ರೈಸ್ತರು, ಎಲ್ಲ ಧರ್ಮೀಯದವರು, ಎಲ್ಲ ಬಡವರು, ಸಾಕೋರು ಎಲ್ಲರೂ 4 ಬಾರಿ ಶಾಸಕನ ಮಾಡಿದ್ದಾರೆ. ಇತಿಹಾಸದಲ್ಲಿ ಯಾರೂ 4 ಬಾರಿ ಆಗಿಲ್ಲ. ಎಲ್ಲ ಇದನ್ನೆಲ್ಲ ಇಟ್ಕೊಂಡು ಪ್ರಜ್ಞಾವಂತರು ನನ್ನನ್ನು 4 ಸಲ ಆಯ್ಕೆ ಮಾಡಿದ್ದಾರೆ. ಸರ್, ಈಗ ಅದರಲ್ಲಿ ಬಿಜೆಪಿಯವರು ಕೇಳ್ತಾರೆ 2 ಪ್ರಶ್ನೆ. ಅಂದರೆ ನೀವು 4 ಬಾರಿ ಗೆಲ್ಸೋದಕ್ಕೆ, ಅದರ ವಿಡಿಯೋದಲ್ಲಿ ಹೇಳಿದ್ರಂದ್ರೆ 4 ಬಾರಿ ಗೆಲ್ಸೋದಕ್ಕೆ ಮುಸ್ಲಿಮರೇ ಕಾರಣ ಅಂತ ನೀವು ಒಂದು ಹೇಳಿದ್ದೀರಾ ಅಂತ, ಬೇರೆಯವ್ರು ಯಾರು ಓಟ್ ಕೊಟ್ಟಿಲ್ವಾ? ಇನ್ನೊಂದು ಅಂದರೆ ನೀವು ಮುಂದಿನ ಜನ್ಮದಲ್ಲಿ ಈಗಲೇ ಕನ್ವರ್ಟ್ ಆಗಿ ಅಂತಲೂ ಕೂಡ ಅವ್ರು ಹೇಳ್ತಿದ್ದಾರೆ. ಅದು ಅವ್ರು ಹೇಳೋದೇ ಬೇಕಾಗಿಲ್ಲ, ನನ್ನ ವೈಯಕ್ತಿಕ ಆಗೋದು ಬಿಡೋದು ನನಗೆ ಸೇರಿದ್ದು. ಅಂದ್ರೆ ಸರ್ ಅವರು ಸವಾಲು ಹಾಕ್ತಿದ್ದಾರೆ, ಇವರು ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗಿ ಅಂದರೆ ಹಿಂದೂಗಳು ಮುಸ್ಲಿಮ್ಸಿಗೆ ಕನ್ವರ್ಟ್ ಆಗಿಲ್ಲ, ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸಿಗೆ ಕನ್ವರ್ಟ್ ಆಗಿಲ್ಲ. ಎಷ್ಟು ಜನ ಆಗಿಲ್ಲ? ಈಗ 4 ಬಾರಿ ಗೆಲ್ಲೋದಕ್ಕೂ ಅವರೇ ಓಟ್ ಕಾರಣ ಅಂತ ಹೇಳಿದಾರೆ. ಅದನ್ನು ಕೂಡ ಪ್ರಮುಖವಾದಂಥ ಆಶೀರ್ವಾದ ಅವ್ರು ಮಾಡಿದ್ದಾರೆ ಅಂತ ಇವತ್ತು ಕೂಡ ಹೇಳ್ತೀನಿ. ಪ್ರಮುಖವಾಗಿ ಅವರು ಮಾಡಿರೋದು ನಿಜ, ಇವತ್ತು ಕೂಡ ಹೇಳ್ತೀನಿ. ಸುಳ್ಳು ಯಾಕೆ ಹೇಳ್ಬೇಕು? ಅವರು BJPಯವರು ಎಷ್ಟು ದಿನ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ಹೊರ ಬರ್ತಾರೆ ಕೇಳ್ರಿ. ಎಲ್ಲ ಬೂಟಾಟಿಕೆಗೆ, ಎಲ್ಲ ಬರೀ ರಾಜಕೀಯ ಬಣ್ಣ ಕಟ್ಟಕ್ಕೆ, ಬರೀ ಹಿಂದೂ ಮುಸ್ಲಿಂ ಅಂತ ಬರ್ತಾರೆ. ಅವ್ರ ಮನೆಯಲ್ಲಿ ಎಷ್ಟು ದಿವಸ ಪೂಜೆ ಮಾಡ್ತಾರೆ ಅವರು BJPಯವರು, JDSನವರು ಎಲ್ಲ ಡೊಂಗಿಗಳು. ಅವರೆಲ್ಲ ಒರಿಜಿನಲ್ ಹಿಂದೂಗಳು ನಾವು, ನಮ್ಮ ಕಾಂಗ್ರೆಸ್ನವರು.